ದೆಹಲಿ ರೈಲ್ವೆ ನಿಲ್ದಾಣದಲ್ಲಿ ಕಾಲ್ತುಳಿತ ದುರಂತ ಇನ್ನೂ ಕೂಡ ಮಾತಿಲ್ಲ. ನಿನ್ನೆಯಷ್ಟೇ 18 ಮಂದಿ ಬಲಿಯಾಗಿದ್ದಾರೆ. ಇಷ್ಟಾದ್ರೂ ಕೂಡ ಜನರು ಮಾತ್ರ ಎಚ್ಚೆತ್ತುಕೊಳ್ತಾ ಇಲ್ಲ. ದೆಹಲಿ ರೈಲ್ವೆ ನಿಲ್ದಾಣದಲ್ಲಿ ಮತ್ತೆ ನೂಕುನುಗ್ಗಲುಂಟಾಗಿದೆ. 18 ಜನರು ಪ್ರಾಣವನ್ನ ಕಳ್ಕೊಂಡಿದ್ದಾರೆ. ಇಷ್ಟಾದ್ರೂ ಜನ ಕ್ಯಾರೆ ಅಂತ ಇಲ್ಲ. ಕೇವಲ ದೆಹಲಿ ಮಾತ್ರ ಅಲ್ಲ, ಹಲವು ನಿಲ್ದಾಣಗಳಲ್ಲಿ ಕಂಪ್ಲೀಟ್ ಆಗಿ ರಶ್ ಆಗಿದೆ. ಪಶ್ಚಿಮ ಬಂಗಾಳದ ಅಸನೋಲ್ನಲ್ಲಿ ತಳ್ಳಾಟ ನೂಕಾಟವೇ ಆಗಿದೆ. ಬಿಹಾರದ ಪಾಟ್ನಾ ರೈಲ್ವೆ ನಿಲ್ದಾಣದಲ್ಲೂ ಜನ ಸಾಗರವೇ ಸೇರಿದೆ. ಪ್ರಯಾಗ್ರಾಜ್ ಜಂಕ್ಷನ್ನಲ್ಲೂ ಜನ ಜಂಗುಳಿಯಾಗಿದೆ. ಪ್ರಯಾಣಿಕರನ್ನ ನಿಯಂತ್ರಿಸುವುದಕ್ಕೆ ಪೊಲೀಸರು ಹರಸಾಹಸವನ್ನೇ ಪಡಬೇಕಾಗಿದೆ. ದೆಹಲಿ ರೈಲ್ವೆ ನಿಲ್ದಾಣದತ್ತ ಸಾಕಷ್ಟು ಮಂದಿ ಬರ್ತಾ ಇದ್ದಾರೆ. ನಿನ್ನೆಯಷ್ಟೇ ಒಂದು ಮಹಾ ದುರಂತ ಸಂಭವಿಸಿದೆ. ಮಹಾಕುಂಭಮೇಳಕ್ಕೆ ಹೊರಟವರು ಮಸಣಕ್ಕೆ ಸೇರಿದ್ದಾರೆ. ಕಾಲ್ತುಳಿತಕ್ಕೆ 18 ಮಂದಿ ಬಲಿಯಾಗಿದ್ದಾರೆ. ಒಂದೊಂದು ಕುಟುಂಬದ ಕಥೆಯು ಕರುಣಾಜನಕವಾಗಿದೆ. ಇಷ್ಟೆಲ್ಲ ಇದ್ರೂ ಕೂಡ ಇನ್ನೂ ಕೂಡ ಮಹಾಕುಂಭಮೇಳಕ್ಕೆ ಹೋಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಜನರು ಯಾವ ರೀತಿ ಗುಂಪಾಗಿ ಜನಜಂಗುಳಿಯಿಂದ ನುಗ್ಗುತ್ತಾ ಇದ್ದಾರೆ ಅಂತ ಗಮನಿಸ್ತಾ ಇದ್ದೀರಿ. ಇದು ದೆಹಲಿಯ ದೃಶ್ಯಾವಳಿಗಳಿದು. ನಿನ್ನೆಯಷ್ಟೇ ಒಂದು ಮಹಾ ದುರಂತ ಸಂಭವಿಸಿದೆ. ಯಾವುದನ್ನ ಲೆಕ್ಕಿಸದೆ ಜನರು ಮಹಾಕುಂಭಮೇಳಕ್ಕೆ ಹೋಗಬೇಕು ಅನ್ನುವಂತಹ ಒಂದು ಧ್ಯೇಯ ಇಟ್ಕೊಂಡು ಹೊರಡ್ತಾ ಇದ್ದಾರೆ. ಇಲ್ಲೂ ಕೂಡ ನೂಕುನುಗ್ಗಲು ಉಂಟಾಗಿದೆ. ಸಹಸ್ರಾರು ಸಂಖ್ಯೆಯಲ್ಲಿ ಜನಸ್ತೋಮವೇಲೆ ಸೇರಿದೆ. ಒಬ್ಬರಿಂದ ಒಬ್ರು ತಳ್ಳಾಟ ನೂಕಾಟ ಮಾಡ್ಕೊಳ್ತಲೇ ಟ್ರೈನ್ಗಳತ್ತ ಮುಖ ಮಾಡ್ತಾ ಇದ್ದಾರೆ. ಟ್ರೈನ್ಗಳನ್ನ ಹತ್ತುತ್ತಿದ್ದಾರೆ. ಕೊಂಚ ಎಡವಟ್ಟಾದರೂ ಕೂಡ ಅಲ್ಲಿ ಹಲವರ ಪ್ರಾಣ ಪಕ್ಷಿ ಹಾರಿ ಹೋಗುವಂತ ಸಾಧ್ಯತೆಗಳಿದೆ. ಇನ್ನು ಪ್ರಯಾಗ್ರಾಜ್ ಜಂಕ್ಷನ್ನ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ರಿ. ದೇಶದ ನಾನಾ ಭಾಗಗಳಿಂದ ಪ್ರತಿಯೊಂದು ಟ್ರೈನಲ್ಲೂ ಕೂಡ ಲಕ್ಷಾಂತರ ಮಂದಿ ಬಂದು ಸೇರ್ತಾ ಇದ್ದಾರೆ. ಅಲ್ಲಿ ಬಂದಂತಹ ಜನರುಗಳೆಲ್ಲ ಅಲ್ಲಲ್ಲೇ ಸ್ಟಾಕ್ ಆಗ್ತಿದ್ದಾರೆ. ಇನ್ನು ಪೊಲೀಸರಿಗೂ ಕೂಡ ಪರಿಸ್ಥಿತಿನ ಕಂಟ್ರೋಲ್ಗೆ ತೆಗೆದುಕೊಳ್ಳಲಾರದಂತಹ ಸಿಚುಯೇಷನ್. ಯಾಕೆಂದರೆ ಅಷ್ಟರ ಮಟ್ಟದಲ್ಲಿ ಜನರು ಬರ್ತಾ ಇದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು ಪಾಟ್ನಾ ದೃಶ್ಯಗಳು. ಒಂದು ಟ್ರೈನ್ ಒಳಗಡೆ ನುಗ್ಗೋದಕ್ಕೆ ಯಾವ ರೀತಿ ಕಿಕ್ಕಿರಿದು ಜನರು ತುಂಬಿದ್ದಾರೆ ಅಂತ. ಪೊಲೀಸರು ಕೂಡ ಅವರನ್ನ ಒಬ್ಬೊಬ್ಬರಾಗಿ ಕಳಿಸುವಂತಹ ಪ್ರಯತ್ನಗಳ ಮಾಡ್ತಾ ಇದ್ದಾರೆ. ಅದ್ರ ಜನರು ಮಾತ್ರ ಕ್ಯಾರೆ ಅಂತ ಅಲ್ಲ. ಯಾಕಂದ್ರೆ ಟ್ರೈನ್ ಎಲ್ಲಿ ಮಿಸ್ ಆಗ್ಬಿಡುತ್ತೋ, ಪ್ರಯಾಗ್ರಾಜ್ಗೆ ಹೋಗಲೇಬೇಕು ಅಂತ ಜನರಲ್ಲಿ ಪಟ್ಟು ಹಿಡಿದು ಈ ರೀತಿ ಗುಂಪಾಗಿ ನೂಕುನುಗ್ಗಲಿನಲ್ಲೇ ಒಳಗಡೆ ಎಂಟ್ರಿ ಕೊಡುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಪೊಲೀಸರು ಕೂಡ ಅವರನ್ನ ತಡೆದು ಒಬ್ಬೊಬ್ಬರನ್ನಾಗಿ ಕಳಿಸುವಂತಹ ಪ್ರಯತ್ನಕ್ಕೆ ಮುಂದಾಗ್ತಿದ್ದಾರೆ. ಆದ್ರೆ ಜನರು ಕ್ಯಾರೆ ಅಂದೇ ಇದ್ದವರಿಂದ ಕಂಟ್ರೋಲ್ ಮಾಡೋದು ಕೂಡ ಅಲ್ಲಿ ಕಷ್ಟ ಸಾಧ್ಯವಾಗ್ತಾ ಇದೆ. ಮೈಕ್ ಅನೌನ್ಸ್ಮೆಂಟ್ ಕೂಡ ಅಲ್ಲಿ ಮಾಡ್ತಾ ಇದ್ದಾರೆ, ನೀವು ಗಮನಿಸಬಹುದು. ನಿನ್ನೆಯಷ್ಟೇ ದೆಹಲಿ ದುರಂತದ ಬೆನ್ನಲ್ಲೇ ರೈಲ್ವೆ ಇಲಾಖೆಯಿಂದ ಎಲ್ಲ ಜಂಕ್ಷನ್ಗಳಿಗೂ ಕೂಡ ಸೂಚನೆಯನ್ನು ಕೊಟ್ಟಿದ್ದಾರೆ. ಹಲವು ಹೆಚ್ಚಿನ ಪೊಲೀಸರನ್ನು ಕೂಡ ಸ್ಥಳದಲ್ಲಿ ನಿಯೋಜನೆ ಮಾಡಿದ್ದಾರೆ. ಇಷ್ಟಾದರೂ ಕೂಡ ಜನರು ಮಾತ್ರ ಕ್ಯಾರೆ ಅಂತ. ಇದು ಯುಪಿಯ ದೃಶ್ಯಾವಳಿಗಳು. ಇದು ತುಂಡ್ಲಾ ಜಂಕ್ಷನ್, ಉತ್ತರ ಪ್ರದೇಶದ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ರಿ. ಇಲ್ಲೂ ಕೂಡ ಜನರು ಲಗೇಜ್ಗಳನ್ನು ಹೊತ್ತುಕೊಂಡು ಟ್ರೈನ್ ಒಳಭಾಗಕ್ಕೆ ಎಂಟ್ರಿ ಕೊಡೋದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇರುವಂಥದ್ದು. ಇಲ್ಲಿ ಒಬ್ಬೊಬ್ಬರಾಗಿ ಹೋಗೋದೇ ಕಷ್ಟ. ಅಂಥದ್ದಲ್ಲಿ ದೊಡ್ಡದಾದಂತಹ ಲಗೇಜನ್ನು ಹೊತ್ಕೊಂಡಿರೋದ್ರಿಂದಾಗಿ ಆ ಲಗೇಜನ್ನು ಹೊತ್ಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಲಗೇಜ್ ಕೆಳಗೆ ಬೀಳುತ್ತೆ. ಆ ಲಗೇಜನ್ನು ಎತ್ಕೊಳ್ಳುವಂತಹ ಸಂದರ್ಭದಲ್ಲಿ ಕಾಲ್ತುಳಿತ ಪ್ರಕರಣಗಳು ಎಷ್ಟೋ ಆಗಿದೆ. ಇಷ್ಟಾದರೂ ಕೂಡ ಜನರು ಮಾತ್ರ ಮನಸ್ಸಿಗೆ ಹಾಕೊಳ್ತೇನೆ ಏನಾದರೂ ಆಗಲಿ ನಾವು ಪ್ರಯಾಗ್ರಾಜ್ಗೆ ಹೋಗಲೇಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಜನಜಂಗುಳಿಯಿಂದ ಹೋಗ್ತಾ ಇದ್ದಾರೆ. ಇದು ಪಶ್ಚಿಮ ಬಂಗಾಳದ ದೃಶ್ಯಾವಳಿಗಳನ್ನ ಇನ್ನು ಗಮನಿಸ್ತಾ ಇದ್ದೀರಿ. ಅಸನ್ನೋಲ್ ರೈಲ್ವೆ ನಿಲ್ದಾಣದ ದೃಶ್ಯಾವಳಿಗಳಿದು. ಜನ ಜಾತ್ರೆಗೆ ಅಲ್ಲಿ ಸೇರಿದೆ.